ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಸ್ವಚ್ಛತಾ ಓಟ, ವಿವೇಕಾನಂದ ಆದರ್ಶಗಳು ಯುವಕರಿಗೆ ಸ್ಫೂರ್ತಿ. ಜಿ. ಕುಮಾರ್ ನಾಯಕ್. ಉದ್ಯೋಗ ಖಾತ್ರಿ ಯೋಜನೆ ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಹೊಸ ಮಸೂದೆ, ಯೋಜನೆಯಿಂದ ಕಾರ್ಮಿಕ ಹಕ್ಕು ಕಸಿದುಕೊಂಡಿದೆ. ಕುಮಾರ ನಾಯಕ್ ಆರೋಪ. ದೇವದುರ್ಗ ಶಾಸಕಿ ಜಿ. ಕರಿಯಮ್ಮ ನಾಯಕ್ ಬೆಂಬಲಿಗರಿಂದ ಬೆದರಿಕೆ, ವಿಶ್ವನಾಥ್ ಬಲ್ಯದಳ ಆರೋಪ. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನಕ್ಕೆ ನಿರ್ಮಾಣ ಅನುದಾನ ನೀಡಲು ಸದಸ್ಯರಿಗೆ ಬ್ರಾಹ್ಮಣ ಮಹಾಸಭಾ ಮನವಿ. BCM ವಸತಿ ನಿಲಯದ ವಿದ್ಯಾರ್ಥಿ ನಾಪತ್ತೆ. ಸ್ವಾಮಿ ವಿವೇಕಾನಂದರ ಮೌಲ್ಯಗಳು ಸದೃಢ ಶರೀರ ಮತ್ತು ಮಾನಸಿಕ ಮಹತ್ವ, ಸ್ವಚ್ಛ ಹಾಗೂ ಆರೋಗ್ಯಕರ ವಾತಾವರಣದ ಅಗತ್ಯ ಕುರಿತು ಯುವ ಜನತೆಗೆ ತಿಳಿದುಕೊಳ್ಳುವುದು ಅಗತ್ಯವಾಗಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ಅವರಿದ್ದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಿದ್ದ ಸ್ವಚ್ಛ ಭಾರತ ಮಿಷನ್ ಹಾಗೂ ರಾಯಚೂರು ಉತ್ಸವ ಅಂಗವಾಗಿ ಸ್ವಚ್ಛತಾ ಓಟ ಮ್ಯಾರಥಾನ್ ರನ್ಗೆ ಚಾಲನೆ ನೀಡಿ ಮಾತನಾಡಿದರು. ದೇಶ ಕಂಡ ಅತ್ಯಂತ ಹಿರಿಯ ಸಂತ ವಿವೇಕಾನಂದರಾಗಿದ್ದು ತಮ್ಮ 39ನೇ ವಯಸ್ಸುಗಳ ಜೀವನದಲ್ಲಿ 3900 ವರ್ಷಗಳವರೆಗೆ ಸಾಕಷ್ಟು ಪ್ರಭಾವ ಬೀರುವ ಸಂದೇಶಗಳನ್ನು ಜನರಿಗೆ ಮತ್ತು ದೇಶದ ಯುವಕರಿಗೆ ನೀಡಿ ಹೋಗಿದ್ದಾರೆ. ಇಡೀ ಜಗತ್ತಿನಲ್ಲಿ ಅವರ ಓಡಾಟ ಹಾಗೂ ಅವರ ಭಾಷಣಗಳನ್ನು ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದ್ದು ಎಂದರು. ಇಲ್ಲದಲ್ಲದೆ ರಾಯಚೂರು ಉತ್ಸವವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಕೂಡ ಗಟ್ಟಿಯಾಗಿ ನಿಂತಿದ್ದೀರಿ. ಉತ್ಸವ ಎಂಬುದು ಜಿಲ್ಲೆಯ ಪ್ರತೀಕವಾಗಿದ್ದು ಅದನ್ನು ಯಶಸ್ವಿಗೊಳಿಸುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ರಾಯಚೂರು ನಗರವನ್ನು ಸ್ವಚ್ಛ ಹಾಗೂ ಸುಂದರ ನಗರವನ್ನಾಗಿಸಲು ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿರುತ್ತದೆ. ಆದ್ದರಿಂದ ನಗರ ಸ್ವಚ್ಛತೆಗೆ ಪ್ರತಿಯೊಬ್ಬರು ಕೈಜೋಡಿಸುವಂತೆ ಮನವಿ ಮಾಡಿದರು. ಸ್ವಚ್ಛತಾ ಓಟದಲ್ಲಿ 3000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು, ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಉತ್ಸವದಿಂದ ಪಾಲ್ಗೊಂಡರು. ಸ್ವಚ್ಛ ಓಟದ ಫಲಿತಾಂಶ ಹೀಗಿದೆ. ಪುರುಷರ ವಿಭಾಗ ಪ್ರಥಮ ತಾಯಪ್ಪ ನಾಯಕ್, ದ್ವಿತೀಯ ನಿಂಗಣ್ಣ ಚಿಕ್ಕೋಡಿ, ತೃತೀಯ ವಿಭಾಗ ತಿಮ್ಮಪ್ಪ ವಡವಟ್ಟಿ, ಮಹಿಳಾ ವಿಭಾಗ ಪ್ರಥಮ ಜ್ಯೋತಿ, ದ್ವಿತೀಯ ಯಲ್ಲಮ್ಮ, ತೃತೀಯ ಭವ್ಯಶ್ರೀ ದೇವಸುಗುರು. ಸ್ವಚ್ಛತಾ ಓಟದಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳಿಗೆ ಕ್ಯಾಪ್ ಮತ್ತು ಟಿ ಶರ್ಟ್ ವಿತರಿಸಲಾಗಿದೆ. ವಿಜೇತರಿಗೆ ಪ್ರಮಾಣ ಪತ್ರ, ಕಿಟ್ ಹಾಗೂ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ದಯವಿಟ್ಟು ರೂಟ್ ಇರೋದು ಬಸವೇಶ್ವರ ಸರ್ಕಲ್ ಜಿಲ್ಲಾ. ನಾವು ಅಗ್ರಿಯೂನಿವರ್ಸಿಟಿ ಗೇಟ್ 2 ಇಂದ ಮತ್ತೆ ಯೂಟರ್ನ್ ಮಾಡಿಕೊಂಡು ಅದೇ ದಾರಿ ಮೂಲಕ ರಾಘವೇಂದ್ರ ಕೆಫೆ ಮತ್ತು ರಿಟರ್ನ್ ಬ್ಯಾಕ್ ಟು
ಕೇವಲ 39 ವರ್ಷಗಳು ಮಾತ್ರ. ಆದರೆ 3900 ವರ್ಷಗಳಿಗೆ ಕಾಲ ಸಾಕಾಗುವಷ್ಟು ಪ್ರಭಾವವನ್ನು ನಮ್ಮ ಜನಮಾನಸದ ಮೇಲೆ, ನಮ್ಮ ದೇಶದ ಮೇಲೆ, ನಮ್ಮ ಯುವಕ ಯುವತಿಯರ ಮೇಲೆ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ನಮ್ಮ ದೇಶದ ಜನರನ್ನ ಪ್ರೋತ್ಸಾಹಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಣಿಗೊಳಿಸುವುದರ ಜೊತೆಗೆ ಸಾಂಸ್ಕೃತಿಕವಾಗಿ ಒಂದು ಅಚಲವಾದಂಥ ಆತ್ಮವಿಶ್ವಾಸವನ್ನು ಪುನರ್ ಮೂಡಿಸಿದಂಥ ಖ್ಯಾತಿ ಅವರದಾಗ್ತದೆ. ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಅವರ ಓಡಾಟ ಮತ್ತು ಅವರ ಭಾಷಣಗಳಿಂದ ಭಾರತದ ಸನಾತನ ಸಂಸ್ಕೃತಿ ಏನಿದೆ, ನಮ್ಮ ಸಭ್ಯತೆ ಏನಿದೆ, ಅದು ಇಡೀ ವಿಶ್ವಕ್ಕೆ ಪರಿಚಯ ಆಗುವಂಥ ಒಂದು ವಿಶೇಷವಾದಂಥ ಕೊಡುಗೆ ಅವರದಾಗಿತ್ತು. ಅಂತಹ ಮಹನೀಯರನ್ನು ಇವತ್ತಿನ ದಿವಸ ನೆನೀತಾ ವಿಶೇಷವಾದಂಥ ಒಂದೆರಡು ಕಾರ್ಯಕ್ರಮಗಳನ್ನು ಕೂಡ ನೀವು ಜಿಲ್ಲಾ ಆಡಳಿತದ ಪರವಾಗಿ ಹಾಕ್ಕೊಂಡಿರೋದು ಅತ್ಯಂತ ಅಭಿನಂದನಾರ್ಹವಾದಂಥ ಕೆಲಸ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಮೊದಲನೇದಾಗಿ ನೀವೆಲ್ಲ ಯುವಕ ಯುವತಿಯರು ಸೇರಿ ರಾಯಚೂರು ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕು ಅಂತ ಹೇಳಿ ಗಟ್ಟಿ ಮನಸ್ಸು ಮಾಡಿಕೊಂಡು ಅದನ್ನು ಅಕ್ಷರ ರೂಪದಲ್ಲಿ ನೀವು ನಿಂತು ಇವತ್ತಿನ ದಿವಸ ನಿಮ್ಮ ನಿಶ್ಚಯವನ್ನು ಪ್ರಕಟ ಮಾಡಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ರಾಯಚೂರು ಉತ್ಸವ ಅನ್ನೋದು ನಮ್ಮೆಲ್ಲರ ಒಂದು ಉತ್ಸಾಹದ ಪ್ರತೀಕ, ನಮ್ಮೆಲ್ಲರ ಚೇತನದ, ನಮ್ಮ ರಾಯಚೂರಿನ ಸಂಸ್ಕೃತಿಯ ಪ್ರತೀಕ. ಅದು ಪ್ರತಿ ವರ್ಷವೂ ಜರುಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಆ ಉತ್ಸವದ ಸಿದ್ಧತೆಗಳನ್ನ ಅತ್ಯಂತ ಭರದಿಂದ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಸಂಘಟನೆಗಳು ಪ್ರಾರಂಭ ಮಾಡಿದ್ದಾರೆ. ಅವರ ಎಲ್ಲ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಇದರ ದಿವಸ ನಾವು ತೆಗೆದುಕೊಂಡಿದ್ದೇವೆ ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತೇಳಿ ಈಗಾಗಲೇ ತಾವು ಕೇಳಿದ್ದೀರಿ. ರಾಯಚೂರು ನಗರ ಈಗಾಗಲೇ ಸುಂದರವಾದಂಥದ್ದು, ಚಾರಿತ್ರಿಕವಾದಂಥದ್ದು, ಕೋಟೆ ಕೊತ್ತಲುಗಳ ಉಳ್ಳಂಥ ಒಂದು ನಗರ. ಅದನ್ನು ಇನ್ನೂ ಹೆಚ್ಚು ಸ್ವಚ್ಛವಾಗಿ ಇಟ್ಕೊಂಡು ನಗರದ ಜನರಲ್ಲಿ ಆರೋಗ್ಯ ಮತ್ತು ಉಲ್ಲಾಸವನ್ನು ಕಾಪಾಡಿಕೊಳ್ಳುವುದರ ಸಲುವಾಗಿ ಮತ್ತು ಈ ನಗರವನ್ನು ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಲಿಕ್ಕಾಗಿ ನಾವು ಸ್ವಚ್ಛತೆಯನ್ನು ನಮ್ಮದಾಗಿಸ್ಕೊಳ್ಬೇಕಾಗುತ್ತೆ. ನಮ್ಮ ನಿತ್ಯ ಜೀವನದಲ್ಲಿ ಹಾಸೊಕ್ಕಾಗಿ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ದೃಷ್ಟಿಯಿಂದ ಇವತ್ತು ದಿವಸ ಕೆಲವೊಂದು ಮಾತುಗಳನ್ನ ನೀವು ಪ್ರತಿಜ್ಞಾರೂಪದಲ್ಲಿ ಸ್ವೀಕಾರ ಮಾಡಿದ್ದೀರಿ. ಅತ್ಯಂತ ಒಳ್ಳೆಯದು. ಇದನ್ನು ನಾವು ಮನಸಾರೆ ದಿನನಿತ್ಯ ನೆನೆಸಿಕೊಂಡು ಇದನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್, ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೋಹನ್ ಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ, ರಾಜ್ಯ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ಮಾಜಿ ಪಾಲಿಕೆ ಸದಸ್ಯ ಜಯಣ್ಣ, ಎಡಿಸಿ ಶಿವಾನಂದ್ ಭಜಂತ್ರಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಪ್ರೊಬೇಷನರಿ IAS ಅಧಿಕಾರಿ ಪುರಾಜನ್ ಸಿಂಗ್, ಸಹಾಯಕ ಆಯುಕ್ತ ಅಂಪಣ್ಣ ಸಂಜನ್ ಸೇರಿದಂತೆ ಅನೇಕರಿದ್ದರು. ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ
ಕಾಯ್ದೆಯನ್ನು ವಿರುದ್ಧಗೊಳಿಸುವುದು ಕೇಂದ್ರ ಸರ್ಕಾರ ಕೂಲಿ ಕಾರ್ಮಿಕರ ದುಡಿಯುವ ಹಕ್ಕನ್ನು ಕಸಿದುಕೊಂಡಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಜೀವನೋಪಯೋಗಿ ಯೋಜನೆಯಿಂದ ಅಭಿವೃದ್ಧಿಯನ್ನು ಕಸಿದುಕೊಂಡಂತಾಗಿದೆ ಎಂದು ಸಂಸದ ಜಿ. ಕುಮಾರನಾಯ್ಕ ಆರೋಪಿಸಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉಗ್ರ ಬಲಪಂಥೀಯ ಯೋಜನೆಗಳನ್ನು ಹೇರುವ ಪ್ರಯತ್ನ ಪ್ರಾರಂಭಿಸಿದವು ಕಳವಳಕಾರಿ ಎಂದರು. 100 ದಿನ ಉದ್ಯೋಗ ಖಾತ್ರಿ ಯೋಜನೆಯನ್ನು 125 ದಿನಗಳಿಗೆ ಹೆಚ್ಚಿಸುವುದಾಗಿ ಸಮರ್ಥಿಸಿಕೊಳ್ಳುವ ಕೇಂದ್ರ ಸರ್ಕಾರ ವರ್ಷವಿಡೀ ಉದ್ಯೋಗ ದೊರೆಯುವುದನ್ನು ತಡೆದಿದೆ. ಅಲ್ಲದೆ ಬೇಡಿಕೆ ಆಧಾರದ ಯೋಜನೆಯನ್ನು ಅವಶ್ಯಕತೆ ಆಧಾರದ ಮೇಲೆ ರೂಪಿತಗೊಳಿಸಿರುವುದು ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಇಲ್ಲದಂತೆ ಮಾಡಿದೆ ಎಂದರು. ಸಂಸದೀಯ ಮಂಡಳಿಯ ಶಿಫಾರಸುಗಳನ್ನು ಕಡೆಗಣಿಸಿ ಹೊಸ ಮಸೂದೆ ರೂಪಿಸಿ ಉದ್ಯೋಗ ಖಾತ್ರಿ ಯೋಜನೆಗೆ ಸಿದ್ಧ ಘನತೆ ಕುಂದು ತರುವ ಪ್ರಯತ್ನ ಆಗಿದೆ ಎಂದರು. ಯುಪಿಎ ಸರ್ಕಾರದ ಅವಧಿಯಲ್ಲಿ ಉದ್ಯೋಗ ಖಾತ್ರಿ ಮಾಹಿತಿ ಹಕ್ಕು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ರೂಪಿಸುವ ಕ್ರಾಂತಿಕಾರಿ ಹೆಜ್ಜೆಯನ್ನು ಎನ್ಡಿಎ ಸರ್ಕಾರ ದಿಕ್ಕು ತಪ್ಪಿಸಲು ಕಾರ್ಪೊರೇಟ್ ವಲಯಕ್ಕೆ ಪೂರಕವಾಗಿ ಚಿಂತನೆ ಹೊಂದಿದೆ. ರಾಮನ ಕುರಿತು ತುಟ್ಟಿ ಪ್ರೀತಿ ತೋರಿಸುವ ಸರ್ಕಾರ ಜನರ ಹೃದಯದಲ್ಲಿರುವ ರಾಮನನ್ನು ಕಡೆಗಣಿಸಿದೆ. ಕಾಯ್ದೆ ಬದಲಾವಣೆ ಹಿಂದೆ ಕುಟಿಲ ನೀತಿ ಇದೆ ಎಂದರು. 90:10 ಅನುಪಾತದಲ್ಲಿ ಜಾರಿಗೊಳಿಸಲಾಗಿದ್ದ ಉದ್ಯೋಗ ಖಾತ್ರಿ ಯೋಜನೆಯನ್ನು 60:40 ಅನುಪಾತದಲ್ಲಿ ಜಾರಿಗೊಳಿಸಿದೆ. ಆದರೆ ಹಣಕಾಸು ಆಯೋಗದ ಶಿಫಾರಸು ಕಡೆಗಣಿಸಿದೆ. ಕೊರತೆಯಾಗುವ ಆರ್ಥಿಕ ಮೂಲಕ ಸಮತೋಲನ ಮಾಡಲು ಸಮಸ್ಯೆಯನ್ನು ಕೇಂದ್ರವೇ ಸೃಷ್ಟಿಸಿದೆ ಎಂದರು. ಯೋಜನೆ ಜಾರಿ ಮುನ್ನ ಆಯಾ ರಾಜ್ಯಗಳ ಅಭಿಪ್ರಾಯವೂ ಸೇರಿದಂತೆ ಪಾರ್ಲಿಮೆಂಟಿನ ಕಮಿಟಿ ಅಭಿಪ್ರಾಯವನ್ನು ಗೌರವಿಸಿ ಹೋಗಿ ರಾತ್ರೋರಾತ್ರಿ ಯೋಜನೆ ರೂಪಿಸಿ ಜಾರಿಗೊಳಿಸಿದಂತಾಗಿದೆ. ಭವಿಷ್ಯದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಸ್ಥಿರಗೊಳಿಸುವ ಪ್ರಯತ್ನ ನಡೆಯಲಿದೆ ಎಂದು ಸಂಶಯ ವ್ಯಕ್ತಪಡಿಸಿದ್ದರು. ಗ್ರಾಮ ಪಂಚಾಯಿತಿಗಳ ಮೂಲಕ ಜನದು ಕೆಲಸದ ಬೇಡಿಕೆ ಮೇಲೆ ಜಾರಿಗೊಳಿಸಲಾಗುತ್ತಿದ್ದು, ಯೋಜನೆ ಮುಂದಿನ ದಿನಗಳಲ್ಲಿ ನಿಗದಿತ ಪ್ರದೇಶ ನೋಟಿಫೈ ಏರಿಯಾದಲ್ಲಿ ಮಾತ್ರ ಕೆಲಸ ನಡೆಸಬೇಕಾಗುತ್ತದೆ. 125 ದಿನ ಕೆಲಸ ನೀಡುವುದಾಗಿ ಹೇಳುತ್ತಿದ್ದರು. ಕೃಷಿ ಕಾರ್ಯ ಚಟುವಟಿಕೆ ದಿನಗಳಲ್ಲಿ ಕೆಲಸ ಸ್ವಾಸ್ಥ್ಯಗೊಳಿಸುವುದರಿಂದ 60 ದಿನ ಕೆಲಸ ದೊರೆಯುವಂತಾಗಿದೆ ಎಂದು ಅನುಮಾನ ವ್ಯಕ್ತಪಡಿಸಿದರು. ಯೋಜನೆಗೆ ಕಾಯ್ದಿರಿಸಿದ ಅನುದಾನ ಬಳಕೆಯಾದ ನಂತರ ಯೋಜನೆಗೆ ಸ್ವಚ್ಛತೆಗೊಳ್ಳುತ್ತದೆ. ಸರ್ಕಾರ ಯೋಜನೆ ಪರಿಷ್ಕರಿಸುವುದಾಗಿ ಹೇಳುತ್ತಿದೆ. ಆದರೆ 125 ದಿನ ಕೆಲಸ ನೀಡುವುದು ಹೊರತುಪಡಿಸಿದರೆ ಉಳಿದೆಲ್ಲವೂ ಹಿಂದಿನ ಕಾಯ್ದೆಯಲ್ಲಿರುವಂತೆಯೇ ಇದೆ. ಬದಲಾವಣೆ ಅವಶ್ಯಕತೆ ಇರಲಿಲ್ಲ ಎಂದರು. ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿಯನ್ನು ಖಂಡಿತ ಕಾಂಗ್ರೆಸ್ ಸಂಸದರು ಈಗಾಗಲೇ ಪ್ರತಿರೋಧ ವ್ಯಕ್ತಪಡಿಸಿದೆ. ಸರ್ಕಾರ ಸಮರ್ಥನೆಯಲ್ಲಿ ತೊಡಗಿದೆ ಹೊರತು ಬದಲಾವಣೆ ಮುಂದಾಗದೇ ಇರುವುದರಿಂದ ನೀತಿ ವಿರೋಧಿಸಿ ನಿರಂತರ ಹೋರಾಟ ನಡೆಯಲಿದೆ ಎಂದರು. ನಾವೇ ಕೊಟ್ಕೊಂಡಿರುವಂಥ ಒಂದು ಕಾನ್ಸ್ಟಿಟ್ಯೂಷನ್, ನಮ್ಮ ಏನು ಸಂವಿಧಾನ ಇದೆ ನಮಗೆ ನಾವೇ ಕೊಟ್ಕೊಂಡಿರುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ ಫಂಡಮೆಂಟಲ್ ರೈಟ್ಸ್ ಇದ್ದಾವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದ್ದಾವೆ. ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕನಿಗೂ ಯಾವ ರೀತಿಯ ಒಂದು ಹಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ವಿಶದವಾಗಿ ಅದರಲ್ಲಿ ನೋಡಿದ್ದೇವೆ. ಆದರೆ ಈ ಫಂಡಮೆಂಟಲ್ ರೈಟ್ಸ್ನ ನಾವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿದ್ರೆ ಅಥವಾ ನಮಗೆ ತೊಂದರೆ ಆದರೆ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಾವು ಕೋರ್ಟ್ ಮೆಟ್ಲನ್ನೇ ಏರಬೇಕಾಗ್ತದೆ. ಅನ್ಲೆಸ್ there is a specific act to implement that fundamental right. ಇದನ್ನ ಹಲವಾರು ವರ್ಷಗಳ ಕಾಲ, ಹಲವಾರು ದಶಕಗಳ ಕಾಲ ಇದ್ರ ಬಗ್ಗೆ ಯಾರೂ ಅದರ ಬಗ್ಗೆ ಚಿಂತನೆ ಮಾಡಿರಲಿಲ್ಲ. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರೈಟ್ ಟು ಲೈಫ್, ಜೀವಿಸುವ ಹಕ್ಕು, ಇದಕ್ಕೆ ಒಂದು ಅರ್ಥ ಕೊಡಬೇಕು ಅಂತ ಹೇಳಿದ್ರೆ ಯಾರನ್ನು ನೋಡಬೇಕು? ನನ್ನಂತ ನೋಡಿ ಅವರು ರೈಟ್ ಟು ಲೈಫ್ ಏನು ಕೊಡೋದು ಬೇಕಾಗಿಲ್ಲ. ಉದ್ಯೋಗಪತಿ ನೋಡ್ಬಿಟ್ಟು ಕೊಡೋದು ಬೇಕಾಗಿಲ್ಲ. ದೊಡ್ಡ ಜಮೀನ್ದಾರ್ ನೋಡಿ ಕೊಡೋದು ಬೇಕಾಗಿಲ್ಲ. ರೈಟ್ ಟು ಲೈಫ್ ಯಾರಾದರೂ ಅರ್ಥ ಬರಬೇಕು ಅಂತ ಹೇಳಿದ್ರೆ ಕೃಷಿಕರಿಗೆ, ಕೃಷಿ ಕಾರ್ಮಿಕರಿಗೆ, ಕೂಲಿಕಾರರಿಗೆ ಯಾವುದೇ ಸಂಪನ್ಮೂಲ ಇಲ್ಲದೆ ಇರುವಂಥದ್ದು, ಯಾವುದೇ ಉದ್ಯೋಗ ನಿಖರತೆ ಇಲ್ಲದೆ ಇರುವಂಥವ್ರಿಗೆ ಈ ಒಂದು ರೀತಿಯ ಒಂದು ರೈಟ್ ಟು ಲೈಫ್ಗೆ ಮೀನಿಂಗ್ ಕೊಡಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಕಾನೂನು ಮಾಡಬೇಕು ಅಂತ ಆವಾಗ ತಲೆಗೆ ಬಂದು ಈ ಕಾನೂನನ್ನು ಮಾಡಿರೋದು ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್. ಇದನ್ನು ಒಂದು ರೀತಿ ಕಾರ್ಯಕ್ರಮವಾಗಿ ನಡೆಸ್ತಾ ಇಲ್ವೇ ಇಷ್ಟು ವರ್ಷ, 4-5 ದಶಕಗಳ ಕಾಲ ಅಂತ ಹೇಳಿದ್ರೆ ಹೋಗಿ ನಡೆಸ್ತಾ ಇದ್ದೀವಿ. ನನಗೆ ಗೊತ್ತಿರೋ ಹಾಗೆ ನಾನು ಚಿಕ್ಕ ಅಧಿಕಾರಿ ಆಗಿದ್ದ ಸಂದರ್ಭದಲ್ಲಿ ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅವನ್ನೆಲ್ಲ ನಡೆಸ್ತಾ ಇದ್ದೀವಿ. ನೀವು ಭಾಳಷ್ಟು ಜನಕ್ಕೆ ಅದ್ರ ಬಗ್ಗೆ ಅರಿವಿರ್ತದೆ. ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇತ್ತು. ಅದು ಕೂಡ ಡಿಮಾಂಡ್ ಡ್ರಿವನ್ ಸ್ಕೀಮ್ ಇತ್ತು. ಡಿಮಾಂಡ್ ಡ್ರಿವನ್ ಅಂತ ಹೇಳಿದ್ರೆ ಕೇಳಿದಾಗ ಕೊಡುವಂಥ ಸ್ಕೀಮ್ ಇತ್ತು. ಅದಕ್ಕಿಂತ ಮುಂದೆ ಹೋಗಿ ಈಗ ಸರ್ಕಾರಗಳು ಇದರಲ್ಲಿ ಆಟ ಆಡಬಾರ್ದು. ಅಂದರೆ ಕೊನೆಗೆ ನಾನು ಕೊಟ್ಟಷ್ಟು ಡಿಮಾಂಡ್ ಅಂತ ಪುಸ್ತಕದಲ್ಲಿ ಬರೆದಿದ್ರು ಕೂಡ ನಾನು ಕೊಟ್ಟಷ್ಟು ಆಗುತ್ತೆ ಇಲ್ಲೋದಿಲ್ಲ ಅನ್ನೋ ರೀತಿ ಆಗಬಾರ್ದು ಅಂತ ಹೇಳಿ ಸಾರ್ವಜನಿಕರಿಗೆ, ನಾಗರಿಕರಿಗೆ, ಕೃಷಿ ಕಾರ್ಮಿಕರಿಗೆ, ಬಡವರಿಗೆ ಹಕ್ಕು ಕೊಡಬೇಕು ಅಂತ ಹೇಳಿದರೆ ಮತ್ತು ರಾಜ್ಯವನ್ನು ಅಂದರೆ ಸರ್ಕಾರವನ್ನು ಗಟ್ಟಿಯಾಗಿ ಹಿಡಿದು ಕೇಳಬೇಕು ಅಂತ ಹೇಳಿದ್ರೆ ಒಂದು ಕಾನೂನು ಬೇಕಾಗುತ್ತೆ. ಅವ್ರು ಸುಪ್ರೀಂ ಕೋರ್ಟ್ಗೆ ಆಗಲ್ಲ, ಈ ರೆಗ್ಯುಲರ್ ಕಾನೂನು ಬೇಕಾಗುತ್ತೆ. ಆ ರೀತಿಯ ಕಾನೂನನ್ನು ಮಾಡಲಿಕ್ಕೆ ಕೊಟ್ಟಿದ್ದು ರೈಟ್ ಟು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತೇಳಿ ಮಾಡಿರೋದು. ಅದಕ್ಕೆ ಮಹಾತ್ಮ ಗಾಂಧಿಯವರು ಹೆಸರಿಟ್ಟಿರೋದು. ಮಹಾತ್ಮ ಗಾಂಧಿಯವರು ಹೆಸರಿಡೋದು ಯಾತಕ್ಕೆ ಅಂತ ನಾನು ನಿಮಗೆ ಹೇಳೋದು ಅವಶ್ಯಕತೆ ಇಲ್ಲ. ರಾಷ್ಟ್ರಪಿತ ಮತ್ತು ಗ್ರಾಮಗಳ ಏನು ರಿಪಬ್ಲಿಕ್ ಕಲ್ಪನೆಯನ್ನು ಅವ್ರ ತಲೆಯೊಳಗಿತ್ತು.
ಅದನ್ನ ಅವ್ರ ಹೆಸರನ್ನ ಇಟ್ಟು ನಾವು ಇದನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿರೋದು. ಇದಲ್ಲದೆ ರೈಟ್ ಟು ಇದು ನಿಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ರೈಟ್ ಟು ಲೈಫ್ಗೆ ಮೀನಿಂಗ್ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳು ಎಂಪ್ಲಾಯ್ಮೆಂಟ್ನ ಅಶ್ಯೂರೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಫಂಡಮೆಂಟಲ್ ರೈಟ್ಸ್ ಇದಕ್ಕಿರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಒಂದಕ್ಕೆ ಕೋರ್ಟ್ ಹೋಗ್ಬೋದು, ಇನ್ನೊಂದು ಕೋರ್ಟ್ ಹೋಗೋಕ್ಕಾಗಲ್ಲ. ಆದ್ದರಿಂದ ನಾವೇನು ಮಾಡಿದ್ವಿ ಅಂದರೆ ಈ ರೀತಿ ಕಾನೂನು ಮಾಡೋದ್ರ ಜೊತೆಗೆ, ಇದು ರೈಟ್ ಟು ಲೈಫ್ ಜೊತೆಗೆ ಇನ್ನೊಂದಿದೆ, ಆರ್ಟಿಕಲ್ 23 ನಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಪ್ರೊಹಿಬಿಷನ್ ಆಫ್ ಫೋರ್ಸ್ಡ್ ಲೇಬರ್ ಅಂದ್ರೆ ಏನು ಅಂದ್ರೆ ಒತ್ತಾಯಪೂರ್ವಕವಾಗಿ ಅಥವಾ ಅದಕ್ಕೆ ಏನಂತ ಕನ್ನಡ ಪದ ಇತ್ತು, ಎಂತ ಬಾಂಡೆಡ್ ಲೇಬರ್ ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ವಿ, ಅದಕ್ಕೆ ಕಾನೂನು ತಂದ್ವಿ. ಆದರೆ ಕೆಲಸನೂ ಕೊಡಬೇಕಲ್ಲ. ಫೋರ್ಸ್ ಲೇಬರ್ ರೈಟ್ ಟು ಫೈಟ್ ಅಗೇನ್ಸ್ಟ್ ಪ್ರೊಹಿಬಿಷನ್ ಆಫ್ ಫೋರ್ಸ್ ಲೇಬರ್ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್, ಇಟ್ ಇಸ್ ಅ ಫಂಡಮೆಂಟಲ್ ರೈಟ್. ಬಟ್ ಅಟ್ ದ ಸೇಮ್ ಟೈಮ್ ಇಫ್ ಯು ಡೋಂಟ್ ಹ್ಯಾವ್ ಈ ಏನಾದರೂ ಒಂದು ಪರಿಕರ ಇಲ್ಲದೆ ಹೋದರೆ ಅದನ್ನು ಅರ್ಥೈಸ್ತೀನಿ ಹೆಂಗೆ? ಫೋರ್ಸ್ ಲೇಬರ್ ನನ್ನ ಹತ್ರ ಬರಬೇಡಿ, ಉದ್ಯೋಗಪತಿ ಹತ್ರ ಬರಬೇಡಿ, ಅದು ಬೇಕಾಗಿರೋದು ಯಾರಿಗೆ? ಅವರಿಗೋಸ್ಕರ ಇದನ್ನು ಮಾಡ್ತಾರೆ. ಫೋರ್ಸ್ ಲೇಬರ್ನಲ್ಲಿ ಇರಬಾರ್ದು ಅಂತೇಳಿ ಇದನ್ನು ಮಾಡಿರೋದು ನಾವು ಮನರೇಗ ಮಾಡಿ. ಈ ಎಲ್ಲ ಆಶಯಗಳಿಗೆ, ಈ ಎಲ್ಲ ಫಂಡಮೆಂಟಲ್ ರೈಟ್ಸ್ಗೆ ಮತ್ತು ನಮ್ಮ ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ ಇದೆ ಇದಕ್ಕೆ ತದ್ವಿರುದ್ಧವಾಗಿ ಹೋಗುವಂಥ ಡೈರೆಕ್ಷನ್ಗೆ ಅವ್ರು ಹೋಗ್ತಾ ಇದ್ದಾರೆ. ನಮ್ಮ ಮೇಲೆ ಆಪಾದನೆ ಇರುವಂಥದ್ದು ಮತ್ತು ತಿರಸ್ಕಾರ, ವ್ಯಂಗ್ಯಪೂರಿತವಂಥ ಮಾತುಗಳಿರೋದು ಅಂತ ಹೇಳಿದ್ರೆ, ಅವ್ನು ಲೆಫ್ಟಿಸ್ಟು, ಅವ್ನು ಕಮ್ಯುನಿಸ್ಟು ಅಂತ. ಅವ್ರ ಧೋರಣೆ ಹೆಂಗಿದೆ ಅಂತ ಹೇಳಿದ್ರೆ, ಯಾರಾದರೂ ಬಡವರ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವ್ನು ಲೆಫ್ಟಿಸ್ಟು, ಅವ್ನು ಕಮ್ಯುನಿಸ್ಟ್ ಅಂತ. ನಕ್ಸಲ್, ಇನ್ನು ಅರ್ಬನ್ ನಕ್ಸಲ್, ರೂರಲ್ ನಕ್ಸಲ್, ವಾಟ್ ಎವರ್ ನಕ್ಸಲ್. ಅದೇನೆ ಬಲಪಂಥೀಯ ಧೋರಣೆಗಳು ಅಂತ ಹೇಳಿದ್ರೆ ಇವುಗಳ ಬಗ್ಗೆ ಆಸಕ್ತಿ ಕಡಿಮೆ ಇರುವಂಥದ್ದು, ಬೇರೆ ವಿಷಯಗಳ ಬಗ್ಗೆ ಆಸಕ್ತಿ ವಹಿಸೋದು ಅಂತ ಹೇಳ್ತಾರೆ. ಅಂದರೆ ಕ್ಯಾಪಿಟಲ್ ಜಾಸ್ತಿ ಆಗಬೇಕು, ಅವರು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಹಾಗೆ ಅಂತೇಳಿ ಹೇಳಿ ಇರಲಿ, ಬೇಡ ಅಂತ ಹೇಳಲ್ಲ. ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಅವ್ರಿಗೆ ಎಲೆಕ್ಷನ್ ಅವ್ರಿಗೆ ಎತ್ಕೊಂಡ್ಬಂದು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಶಾಲಂ, ಜಯಣ್ಣ, ರವಿ ಬೋಸರಾಜ್, ಕೆ ಶಾಂತಪ್ಪ, ಜಯವಂತರಾವ್ ಪತಂಗೆ, ಎನ್ ಶ್ರೀನಿವಾಸ ರೆಡ್ಡಿ, ಜಿ ಶಿವಮೂರ್ತಿ, ಅಮರೇಗೌಡ ಅಂಚಿನಾಳ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಮರಿಸ್ವಾಮಿ ಗುಂಟಲೆ ಬಿಚ್ಚಲಿ ಸೇರಿದಂತೆ ಅನೇಕರು ಇದ್ದರು. ದೇವದುರ್ಗ ಶಾಸಕಿ ಜಿ ಕರಿಯಮ್ಮ ನಾಯಕ್ ಅವರ ಬೆಂಬಲಿಗರಿಂದ ಜೀವ ಬೆದರಿಕೆ ಕರೆಗಳು, ಸಂದೇಶಗಳು ಬರುತ್ತಿವೆ ಎಂದು ಭೀಮಾ ಆರ್ಮಿಯ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಬಲ್ಲಿದ್ದವರು ಹೇಳಿದರು. ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ದೇವದುರ್ಗ ತಾಲೂಕಿನಲ್ಲಿ ಟೋಲ್ ಬಂದ್ ಮಾಡದ ಕಾರಣಕ್ಕೆ ತುಘಲಕ್ ಸರ್ಕಾರ ನಿರಂಕುಶ ಆಡಳಿತ ಮಾಡಲಾಗುತ್ತಿದೆ ಎಂದು ಶಾಸಕಿ ಕರಿಯಮ್ಮ ನಾಯಕ್ ಹೇಳಿದ್ದು, ಇದೇ ವಿಚಾರಕ್ಕೆ ಅವರ ಬೆಂಬಲಿಗರು ಟೋಲ್ ಧ್ವಂಸಗೊಳಿಸಲು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದು ನಿಜವಾದ ತುಘಲಕ್ ಹಾಗೂ ನಿರಂಕುಶ ಆಡಳಿತವಾಗಿದೆ ಎಂದರು. ದೇವದುರ್ಗದಲ್ಲಿ ಸಮಸ್ಯೆಗಳಿಗೆ ಶಾಸಕಿ ಕರಿಯಮ್ಮ ನಾಯಕ್ ಅವರು ಸ್ಪಂದಿಸುತ್ತಿಲ್ಲ. ಅಕ್ರಮ ಮರಳು ಸಾಗಾಟ ಹೆಚ್ಚಾಗುತ್ತಿದ್ದು ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲ ಎಂದು ಧ್ವನಿ ಎತ್ತಲು ಮುಂದಾದಾಗ ಶಾಸಕಿ ಕರಿಯಮ್ಮ ನಾಯಕ್ ಅವರು ಬೆಂಬಲಿಗರು ಫೇಸ್ಬುಕ್ನಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಹಣದ ಆಮಿಷ ಒಡ್ಡಿ ಅಶ್ಲೀಲ ಪದಗಳನ್ನು ಬಳಸಿ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ತಿಳಿಸಿದರು. 2023-24 ಸಾಲಿನ ಕಾಮಗಾರಿಗಳನ್ನು ಇನ್ನೂ ಪೂರ್ಣಗೊಳಿಸುವಂತಿಲ್ಲ. ಕೆಲವು ಕಾಮಗಾರಿಗಳು ಪೂರ್ಣಗೊಂಡರೂ ಕಳಪೆ ಮಟ್ಟದಾಗಿದೆ. ಈಗಲೂ ದೇವದುರ್ಗ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಶೌಚಾಲಯಗಳಿಲ್ಲದೆ ಮಹಿಳೆಯರು ಪರದಾಡುವಂತ ಸ್ಥಿತಿ ಇದೆ. ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ. ಈ ರೀತಿಯ ಅಭಿವೃದ್ಧಿ ವಿಚಾರ ಬಗ್ಗೆ ಪ್ರಶ್ನೆ ಮಾಡಿದರೆ ಶಾಸಕಿಯ ಬೆಂಬಲಿಗರು ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಎಂದರು. ಈಗಾಗಲೇ ಬೆದರಿಕೆ ಕರೆಗಳು ಕುರಿತು ಎಸ್ಪಿ, ಡಿಜಿಪಿ ಹಾಗೂ ಸಭಾಧ್ಯಕ್ಷರಿಗೆ ದೂರು ನೀಡಲಾಗಿದೆ. ಭರವಸೆಗಳನ್ನು ಈಡೇರಿಸುವವರೆಗೂ ಹೋರಾಟ ನಡೆಸುವುದಾಗಿ ತಿಳಿಸಿದರು. ಮತ್ತು ಟಿವಿ ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರುತ್ತಾ, ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ದೇವದುರ್ಗ ತಾಲೂಕಿನ ಶಾಸಕರಾದ ಮಾನ್ಯ ಕರಿಯಮ್ಮ ಜಿ ನಾಯಕ್ ಅವರು ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರವನ್ನು ತುಘಲಕ್ ಸರ್ಕಾರ ನಿರಂಕುಶ ಆಡಳಿತ ಮಾಡ್ತಾ ಇದೆ ಅಂತ ಹೇಳಿದರು. ಆದರೆ ನಿಜವಾಗಿಯೂ ನಮ್ಮ ತಾಲೂಕಿನಲ್ಲಿ ತುಘಲಕ್ ಆಡಳಿತ ಮತ್ತೆ ನಿರಂಕುಶ ಆಡಳಿತ ಆರಂಭ ಮಾಡಿದ್ದು ಮಾನ್ಯ ಶಾಸಕರು. ಯಾಕಂತೇಳಿ ಆರಂಭದಲ್ಲಿ ಅವರು ಗೆಲುವು ಸಾಧಿಸಿದ ಆರಂಭದಲ್ಲೇ ಪೊಲೀಸರ ಮೇಲೆ ಹಲ್ಲೆ ಮಾಡಿದರು. ನಂತರ ಯಾವುದು ಟೋಲ್ ಗೇಟನ್ನು ಧ್ವಂಸ ಮಾಡಿದರು. ನಂತರ ಆಡಳಿತಾತ್ಮಕವಾಗಿ ಪ್ರಶ್ನೆ ಮಾಡಿದವರಿಗೆ ನಿರಂತರವಾಗಿ ಅವ್ರ ಬೆಂಬಲಿಗರ ಮೂಲಕ ರಾತ್ರಿ ಹೊತ್ತು ಶಾಸಕರ ಬಗ್ಗೆ ಬರಿಬೇಡ ಅಂತೇಳಿ ಬೆದರಿಸೋದಾಗಿರ್ಬೋದು, ಮತ್ತೆ ಫೇಸ್ಬುಕ್ ನಕಲಿ ಐಡಿ ಮೂಲಕ ಈ ತರ ಹಣದ ಆಮಿಷ ಒಡ್ಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ
ನಾವು ಬರಿಬಾಡ್ರಿ ಶಾಸಕರ ಬಗ್ಗೆ ಬರಿಬಾಡ್ರಿ ಅಂತೇಳಿ ಬೆದರಿಸೋದಾಗಿರ್ಬೋದು. ಮತ್ತೆ ಲೀಗಲ್ ನೋಟಿಸ್ ಮುಖಾಂತರ ಅವರು ಯಾವುದೇ ರೀತಿಯಿಂದ ಒಂದು ಆಡಳಿತಾತ್ಮಕವಾಗಿ ಪ್ರಶ್ನೆ ಮಾಡೋದವರಿಗೆ ಒಂದು ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಮಾಡ್ತಿದ್ದಾರೆ. ನಾವು ಕೇಳ್ತಾ ಇರೋದೇನಂತಂದ್ರೆ, ದೇವದುರ್ಗ ತಾಲೂಕಿನಲ್ಲಿ ನೀವು ಆರಂಭದಲ್ಲಿ ನೀಡಿದ ಭರವಸೆಗಳೇನು? ಒಂದು ಪುಟ್ಟಿ ಮರಳು ಒಯ್ಯಕನ ಬಿಡಲ್ಲ, ಅಕ್ರಮ ದಂಧೆಗಳು ಮಾಡಕ್ ಬಿಡಲ್ಲ ಅಂತ ಹೇಳಿದವರು ಇವಾಗ ಏನ್ ಮಾಡ್ತಾ ಇದ್ದಾರೆ? 2023-24ನೇ ಸಾಲಿನಲ್ಲಿ ಬಂದಂತ ಅನುದಾನದಲ್ಲಿ ಕಾಮಗಾರಿಗಳು ಇನ್ನೂ ಸಹ ಪೂರ್ಣಗೊಂಡು ಕೆಲವು ಕಾಮಗಾರಿಗಳಲ್ಲಿ ಕಳಪೆಯಾಗಿವೆ. ಕೆಲವು ಕಾಮಗಾರಿಗಳು ಕಳಪೆ ಆದರೂ ಕೂಡ ಅದರಲ್ಲಿ ಬಹಳಷ್ಟು ಕಡೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಮಹಿಳೆಯರಿಗೆ ಈವರೆಗೂ ಕೂಡ ಶೌಚಾಲಯ ಇಲ್ಲದೆ ಗಂಭೀರ ಪರಿಸ್ಥಿತಿ ಇದೆ. ಅವರಿಗೆ ಅವರು ಅಭಿವೃದ್ಧಿ ಯಾವ್ದಂತಂದ್ರೆ ಅವ್ರ ಮನೆಗೆ ರಸ್ತೆಗೆ ಹೋಗುವ ಒಂದು ಲೈಟ್ ಹಾಕ್ಸಿದ್ದೆ ಅವ್ರ ದೊಡ್ಡ ಸಾಧನೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೆ. ಇವತ್ತಿಗೂ ಸಹ ಶುದ್ಧ ಕುಡಿ ನೀರಿನ ಘಟಕಗಳಿಲ್ಲ, ಸಿಸಿ ರಸ್ತೆ ಇಲ್ಲ, ಶಾಲಾ ಕಟ್ಟಡಗಳಲ್ಲಿ ಗಂಭೀರ ಪರಿಸ್ಥಿತಿಗಳು, ಯಾವುದೇ ಕಾಮಗಳು ಪೂರ್ಣಗೊಂಡಿಲ್ಲ. ನಾವು ಇದನ್ನ ಪ್ರಶ್ನೆ ಮಾಡಿದ್ರೆ ಸಂಘಟನೆಗಾರರಿಗೆ, ಹೋರಾಟಗಾರರಿಗೆ ಅವರು ಒಂದು ಧ್ವನಿ ಹತ್ತಿಕ್ಕುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇವರು ಒಂದು ಶಾಸಕರಾಗಿ ಈ ತರ ಮಾಡ್ತಿದ್ದಾರೆ. ಹಿಂದೆ ಇಂದಿರಾ ಗಾಂಧಿ ಅವರು ತಮ್ಮ ಆಡಳಿತ ಅವಧಿಯಲ್ಲಿ KR ಲಕ್ಷ್ಮಣ್ ಅಂತ ಒಬ್ಬರಿದ್ರು. ಅವರು ವ್ಯಂಗ್ಯ ಚಿತ್ರದ ಮೂಲಕ ಅವರು ಆಡಳಿತಾತ್ಮಕವಾಗಿ ಅವ್ರನ್ನ ಪ್ರಶ್ನೆ ಮಾಡ್ತಿದ್ರು. ಅದನ್ನ ಇಂದಿರಾ ಗಾಂಧಿ ಅವರೇ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ಅದನ್ನ ಅವರು ಒಂದು ಇದು ಸಹಜ ಪ್ರಕ್ರಿಯೆ, ಇದು ಪ್ರಜಾಪ್ರಭುತ್ವ ಸಹಜ ಗುಣ ಅಂತ ಹೇಳಿ ಅದನ್ನ ಸ್ವಾಗತ ಮಾಡಿ ಅವರಿಗೆ ಒಂದು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಏನಾಗ್ತಿದೆ ಅಂತಂದ್ರೆ, ನಿರಂಕುಶ ಆಡಳಿತ, ತುಗ್ಲಕ್ಕೆ ಒಂದು ಆಡಳಿತವನ್ನ ಶಾಸಕರು ಕರಂಜಿ ನಾಯಕ್ ಅವರು ಮಾಡ್ತಿದ್ದಾರೆ. ನಾನು ಜೀವ ಬೆದರಿಕೆ ಇರುವುದರಿಂದ ನಾನು SP ಅವರಿಗೆ, ಮಾನ್ಯ ಬೆಂಗಳೂರು DGP ಅವರಿಗೆ, ಸಭಾಧ್ಯಕ್ಷರು ಕೂಡ ನಾನು ದೂರನ್ನ ಸಲ್ಲಿಸಿದ್ದೇನೆ. ಪೊಲೀಸರು ಈ ಬಗ್ಗೆ ಯಾವುದೇ ಕೂಡ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಿಲ್ಲ. ನಾವು ಮುಂದಿನ ದಿನಮಾನಗಳಲ್ಲಿ ಇವ್ರ ಮೇಲೆ ನಾವು ನಿರಂತರ ಸುಳ್ಳು ಭರವಸೆಗಳನ್ನ ಏನ್ ಜನರಿಗೆ ವಂಚಿಸಿ ಇವ್ರು ಏನ್ ಶಾಸಕರಾಗಿದ್ದಾರೆ ಆ ಭರವಸೆ ಈಡೇರುವವರೆಗೂ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಚುನಾವಣೆಯಲ್ಲಿ ಇವರಿಗೆ ತಕ್ಕ ಒಂದು ಪಾಠವನ್ನು ಕಲಿಸುವ ಕೆಲಸ ನಾವೆಲ್ಲ ಹೋರಾಟಗಾರ ಸೇರಿ. ಈ ಸಂದರ್ಭದಲ್ಲಿ ಪ್ರಮುಖರಾದ ದೀಪಕ್ ಭಂಡಾರಿ, ಬಾಬಾ ಖಾನ್, HM ಬಾಬು ಸೇರಿದಂತೆ ಅನೇಕರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಈಗ ಹೋಂಡಾ ವಾಹನಗಳ ಮೇಲೆ ಸ್ಮಾರ್ಟ್ ಆಫರ್ಗಳ ಸುರಿಮಳೆ. ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್. ಲಿಯೋ ಮತ್ತು ಶೈನ್ 100 DX ವಿಶೇಷ ಡಿಸ್ಕೌಂಟ್. ಆಕ್ಟಿವಾ 110 ಸ್ಮಾರ್ಟ್, ಆಕ್ಟಿವಾ 120 ಸ್ಮಾರ್ಟ್ ಕೀ ತಂತ್ರಜ್ಞಾನದ ಜೊತೆಗೆ ಸೂಪರ್ ಆಫರ್. ಡಿಯೋ 110 ಮತ್ತು ಡಿಯೋ 125 ಸ್ಮಾರ್ಟ್ ಕೀಸ್ ನೊಂದಿಗೆ ಯುವಕರ ಫೇವರೇಟ್ ಸ್ಕೂಟರ್ಗಳಿಗೆ ಭಾರಿ ಲಾಭ. ಗಿಫ್ಟ್ಗಳು ಫ್ರೀ. ಮಿಕ್ಸರ್, ಐರನ್ ಬಾಕ್ಸ್ ಹಾಗೂ ಹೆಲ್ಮೆಟ್ ಸೇರಿದಂತೆ ಅನೇಕ ಗಿಫ್ಟ್ಗಳು ಉಚಿತ. ಇನ್ನು ಕೇಳಿ, SB 160 ಹಾಗೂ ಆರ್ನೆಟ್ ಬೈಕ್ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್. ಈ ಸ್ಮಾರ್ಟ್ ಆಫರ್ಗಳು ಲಭ್ಯವಾಗಿರುವುದು ರಾಯಚೂರು ಸೇರಿ ಮಾನವಿ, ದೇವದುರ್ಗ, ಸಿರವಾರ ಹಾಗೂ ಪೋತ್ನಾಳ್ ಶೋರೂಮ್ಗಳಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ನಗರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಗಾಯತ್ರಿ ಭವನ ಕಟ್ಟಡಕ್ಕೆ 50 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡುವಂತೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಸಂಸದ G. ಕುಮಾರ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಲಾಯಿತು.
ಗಾಯತ್ರಿ ಭವನ ಎಂಬ ಸಮುದಾಯ ಭವನದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಪ್ರಸ್ತುತ ಕಟ್ಟಡವು ಮೇಲ್ದಾವಣೆ ಹಂತಕ್ಕೆ ತಲುಪಿದೆ. ಮುಂದಿನ ಹಂತದ ಕಟ್ಟಡ ನಿರ್ಮಾಣ, ಒಳಾಂಗಣ ವ್ಯವಸ್ಥೆ ಹಾಗೂ ಅತ್ಯಂತ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಆರ್ಥಿಕ ನೆರವು ಅಗತ್ಯವಿದ್ದು, ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸಂಬಂಧಪಟ್ಟ ಯೋಜನೆಯಡಿ ಅಥವಾ ಸಂಸದರ ನಿಧಿಯಿಂದ 50 ಲಕ್ಷ ರೂಪಾಯಿ ಅನುದಾನ ನೀಡುವಂತೆ ಮನವಿ ಸಲ್ಲಿಸಲಾಯಿತು. ನಿರ್ಮಾಣವಾಗುತ್ತಿರುವ ಗಾಯತ್ರಿ ಭವನವು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಭೆಗಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಮತ್ತು ಸಾರ್ವಜನಿಕ ಹಿತದ ಕಾರ್ಯಕ್ರಮಗಳಿಗೆ ಕೇಂದ್ರ ಬಿಂದು ಆಗಲಿದೆ. ಈ ಕಟ್ಟಡ ಪೂರ್ಣಗೊಂಡಲ್ಲಿ ನಗರ ಮತ್ತು ಜಿಲ್ಲೆಯ ಜನತೆಗೆ ಮಹತ್ವದ ಸಮುದಾಯ ಸೌಕರ್ಯ ದೊರೆಯಲಿದೆ ಎಂದು ಮನವಿಯಲ್ಲಿ ತಿಳಿಸಲಾಯಿತು. ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಶಾಖೆಯ ವತಿಯಿಂದ ಈ ಮೂಲಕ ವಿಸ್ತೃತವಾಗಿ ವಿನಮ್ರವಾಗಿ ಕೇಳಿಕೊಳ್ಳುವುದೇನೆಂದರೆ, ರಾಯಚೂರು ನಗರದಲ್ಲಿ ನಮ್ಮ ಸಂಘಟನೆಯ ಅಧೀನದ ಗಾಯತ್ರಿ ಭವನ ಎಂಬ ಸಮುದಾಯ ಭವನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಪ್ರಸ್ತುತ ಅದು ಮೇಲ್ಛಾವಣಿ ಹಂತಕ್ಕೆ ತಲುಪಿದೆ. ಮುಂದಿನ ಹಂತದ ಕಟ್ಟಡ ನಿರ್ಮಾಣ, ಒಳಾಂಗಣ ವ್ಯವಸ್ಥೆ ಹಾಗೂ ಸೌಲಭ್ಯಗಳ ಅಭಿವೃದ್ಧಿಗಾಗಿ ಹೆಚ್ಚಿನ ಆರ್ಥಿಕ ಸಹಾಯ ಅಗತ್ಯವಿದೆ. ಈ ಗಾಯತ್ರಿ ಭವನವು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಸಭೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳು, ಸಾರ್ವಜನಿಕ ಹಿತಾಸಕ್ತ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದೇವೆ. ಇವೆಲ್ಲವಕ್ಕೂ ಕೇಂದ್ರವಾಗಿರುವ ಮಹತ್ವದ ಈ ಸಮುದಾಯ ಸೌಲಭ್ಯಗಳನ್ನು ಹೊಂದಬೇಕಾಗಿದೆ. ಆದ್ದರಿಂದ ಮಾನ್ಯರೇ, ಈ ಜನೋಪಯೋಗಿ ಕಟ್ಟಡ ನಿರ್ಮಾಣಕ್ಕೆ ನಿಮ್ಮ ಗೌರವಾನ್ವಿತ ನಿಧಿಯಿಂದ ಮತ್ತು ಸಂಬಂಧಪಟ್ಟ ಯೋಜನೆ ಅಡಿಯಲ್ಲಿ ಅನುದಾನ ಮಂಜೂರು ಮಾಡಿ ದಯವಿಟ್ಟು ನಮ್ಮ ಮನವಿಯನ್ನು ಸಹಾನುಭೂತಿಯಿಂದ ಪರಿಗಣಿಸಿ ಸಹಕಾರ ನೀಡಬೇಕೆಂದು ಬಂದಿದ್ದೀವಿ. ಕಾರ್ಯಕ್ರಮ ಏನು ಮಾಡ್ತೀವಿ ಅನ್ನೋದು ಹೇಳಿದ್ವಿ. ಖಂಡಿತವಾಗಿ ಇದಕ್ಕೆ ನಾವು ಸಪೋರ್ಟ್ ಮಾಡೋಣ. ಬೇರೆ ಯಾವ ರೀತಿ ಅನುದಾನ, ಬೇರೆ ಯಾವುದೋ ಸ್ಕೀಮ್ನೆಲ್ಲಾದರೂ ಆಗುತ್ತಾ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ. ಎಂಪಿಲ್ಯಾಡ್ಸ್ ಜೊತೆಗೆ, ಎಂಪಿಲ್ಯಾಡ್ಸ್ ನಿಮಗೆ ಗೊತ್ತಿದೆ, ಲಿಮಿಟೆಡ್ ವಾಟೆವರ್ ದಟ್ ಇದೆ, ಡೆಫಿನೆಟ್ಲಿ ಸಪೋರ್ಟ್. ನೀವು ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀರಿ ಅಂತೇಳಿ ನನಗೆ ನಂಬಿಕೆ ಇದೆ. ಅದರಿಂದ ಖಂಡಿತವಾಗಿ ನಮಗೆ ಸಪೋರ್ಟ್ ಮಾಡೋಕ್ಕೆ ನಮಗೆ ಯಾವುದೋ ಒಂದು ಸ್ಟೇಟ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ ಸರ್. ಸ್ಟೇಟ್ ಗೌರ್ಮೆಂಟ್ ಫಂಡ್ ಬಜೆಟ್ನಲ್ಲಿ ಬರ್ತಾ ಇದೆ ಸರ್. ಬ್ರಾಹ್ಮಣ ಸಮಾಜ ಫಂಡ್ ಅಭಿವೃದ್ಧಿ ನಮ್ಮ ಹಿಂದುಳಿದ ಇದಕ್ಕೆ ಬರ್ತಾ ಇಲ್ಲ. ಸ್ವಲ್ಪ ತಾವು ಹೇಳಿದ್ರೆ ಅಲ್ಲಿಂದ ಇಲ್ಲ, ಎಲ್ಲ ಬರೀ ಬೆಂಗಳೂರು, ಕರ್ನಾಟಕ, ಇದು ನಾಟ್ ಬೆಂಗಳೂರು ಸರ್, ಕರ್ನಾಟಕ ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ವೇಣುಗೋಪಾಲ್ ಇನಾಂದರ್, ವೆಂಕಟೇಶ್ ದೇಸಾಯಿ, ರಮೇಶ್ ಕುಲಕರ್ಣಿ, ಅನಿಲ್ ಕುಮಾರ್ ಗರಲದಿನ್ನಿ, ವಿನೋದ್ ಕುಮಾರ್ ಸಾಗರ್, ರಮೇಶ್ ಬದರ್ಲಿ, ಪಾಂಡುರಂಗ ಕುರ್ಡಿ, ಜಯಕುಮಾರ್ ಗಬ್ಬೂರು, ರಾಮರಾವ್ ಗಣೇಕಲ್, ಪ್ರವೀಣ್ ಕುಮಾರ್ ಜಾಗೀರ್ದಾರ್, ಸಬ್ಬಾರಾವ್ ಕುಲಕರ್ಣಿ ಸೇರಿದಂತೆ ಮಹಾಸಭಾದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಜಿಲ್ಲೆಯ ದೇದೂರು ತಾಲೂಕಿನ ಪಲಕನ್ ಮರಡಿ ಗ್ರಾಮದ ಶಿವಮೂರ್ತಿ ತಂದೆ ನಿಂಗಣ್ಣ 20 ಎಂಬ ಯುವಕ ರಾಯಚೂರು ಎರಮಸ್ ಕ್ಯಾಂಪಿನ BCM ಇಲಾಖೆಯ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರ ಬಾಲಕ ವಸತಿಯಲ್ಲಿದ್ದ. 2025 ಏಪ್ರಿಲ್ 13 ಬೆಳಗ್ಗೆ 9:30 ಗಂಟೆಗೆ ಹಾಸ್ಟೆಲ್ನಿಂದ ಹೊರಗಡೆ ತನ್ನ ಸ್ನೇಹಿತರ ಸಂಗಡ ಎರಮಸ್ ಕ್ಯಾಂಪ್ ವರೆಗೆ ಹೋಗಿದ್ದು, ತಾನು ರಾಯಚೂರಿಗೆ ಹೋಗಿ ಬರುತ್ತೇನೆ ಅಂತ ತನ್ನ ಸ್ನೇಹಿತರಿಗೆ ಹೇಳಿ ಹೋದವನು ಇಲ್ಲಿಯವರೆಗೂ ಹಾಸ್ಟೆಲ್ಗೆ ಬರದೇ ಕಾಣೆಯಾಗಿದ್ದು, ಈ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 57/2025 ಪ್ರಕರಣ ದಾಖಲಾಗಿದೆ. ಕಾಣೆಯಾದ ಯುವಕನ ಚಹರೆ, ವಯಸ್ಸು 20, ಜಾತಿ ಕುರುಬ, ಉದ್ಯೋಗ ವಿದ್ಯಾರ್ಥಿ, ಗೋಧಿ ಬಣ್ಣ ಮೈ ಬಣ್ಣ, ದಂಡನೆಯ ಮುಖ, ತಲೆಯಲ್ಲಿ ಕಪ್ಪು ಕೂದಲು, ಬಿಳಿ ಬಣ್ಣದ ಲೈನ್ ಫುಲ್ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್, ಗುಲಾಬಿ ಬಣ್ಣದ ಟವಲ್ ಕೊರಳಿನಲ್ಲಿ ಧರಿಸಿದ್ದು ಕನ್ನಡ ಇಂಗ್ಲಿಷ್ ಭಾಷೆ ಮಾತನಾಡುತ್ತಾನೆ. ಈ ಯುವಕ ಬಗ್ಗೆ ಸುಳಿವು ಕಂಡು ಬಂದಲ್ಲಿ PSI ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆ ಮೊಬೈಲ್ ಸಂಖ್ಯೆ ನಂಬರ್ 9480803850 ಹಾಗೂ CPI ಗ್ರಾಮೀಣ ವೃತ್ತ ರಾಯಚೂರು ಮೊಬೈಲ್ ಸಂಖ್ಯೆ 9480803832ಗೆ ಸಂಪರ್ಕ ಮಾಡಬಹುದಾಗಿ ಎಂದು ರಾಯಚೂರು ಗ್ರಾಮೀಣ ವೃತ್ತ ನಿರೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ಸ್ವಚ್ಛತಾ ಓಟ, ವಿವೇಕಾನಂದ ಆದರ್ಶಗಳು ಯುವಕರಿಗೆ ಸ್ಫೂರ್ತಿ. ಜಿ ಕುಮಾರ್ ನಾಯಕ್. ಉದ್ಯೋಗ ಖಾತ್ರಿ ಯೋಜನೆ ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಹೊಸ ಮಸೂದೆ, ಯೋಜನೆಯಿಂದ ಕಾರ್ಮಿಕ ಹಕ್ಕು ಕಸಿದುಕೊಂಡಿದೆ, ಕುಮಾರ ನಾಯಕ್ ಆರೋಪ. ದೇವದುರ್ಗ ಶಾಸಕಿ ಜಿ ಕರಿಯಮ್ಮ ನಾಯಕ್ ಬೆಂಬಲಿಗರಿಂದ ಬೆದರಿಕೆ, ವಿಶ್ವನಾಥ್ ಬಲ್ಯದಳ ಆರೋಪ. ಬ್ರಾಹ್ಮಣ ಸಮಾಜದ ಗಾಯತ್ರಿ ಭವನಕ್ಕೆ ನಿರ್ಮಾಣ ಅನುದಾನ ನೀಡಲು ಸದಸ್ಯರಿಗೆ ಬ್ರಾಹ್ಮಣ ಮಹಾಸಭಾ ಮನವಿ. BCM ವಸತಿ ನಿಲಯದ ವಿದ್ಯಾರ್ಥಿ ನಾಪತ್ತೆ. ಇದಷ್ಟೇ